ಹಿಂದೂ ಸಂಗಮ ಎಕ್ಕೂರಿನಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ಪೆರ್ಜಿಲ ಕೊತ್ತಡ್ಕ ಹಾಯ್ ಗೈಸ್, ಇನ್ನಿಂಕಲು ಬೈದ ಕದ್ರಿ ದೇವಸ್ಥಾನಡು ಮೇರ್ನ ಮದ್ಮೆ ಉಂಡು ಮೇರ್ನ ಫ್ರೆಂಡ್ ಮದ್ಮೆ ಉಂಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನೀತ ವಿಷಯದ ಪಂಡ ಇಂಕ್ಲೂಡ್ ಮದ್ಮೆ ಬರೋದಿಲ್ಲ, ಮೇರ್ನ ಫ್ರೆಂಡ್ ಮದ್ಮೆ ಅಭಿಷೇಕ ಮಂದಿರಡು. ಸೊ ಇದು ಕದ್ರಿ ದಲ್ಪ ರೀಚ್ ಆನ್ ಬತ್ತ ಇಂದು ಮದ್ಮೆ ದೈಬುಕ್ಕ ಇಲ್ಲ ಪೋದು ಅಂಚೆ ನಮ್ಮ ಇನಿ ಎಕ್ಕೂರು ಧ್ರುವ ರೆಸಿಡೆನ್ಸ್ ದಲ್ಪ ಹಿಂದೂ ಸಂಗಮ ನಡಪೆರುಂಡು ಅಂಚೆ ಅಡೆಗ್ಲ ಪಾರುಂಡು. ಎನ್ನ ಬಾಲೆಗೆ ಅಂಚೆನ ಫ್ರೆಂಡ್ ಬಾಲೆಗೆ ನೀ ರಾಮ ಸೀತನ ಮೇಕ್ ಓವರ್ ಮನ್ಪೊಡುಂದಲ್ಲ ಆಯ್ತ ಮಾತ ವಿಡಿಯೋಸ್ ಮನ್ಪಾಡ. ಇದು ಫಸ್ಟ್ ಮದ್ಮೆ ಪೋದ್ ಬರ್ಪ. ಬಾಯ್. ಸೊ ಮದ್ನ ಮಾತಾದಿತ್ತೆ ನಮ್ಮ ಇಲ್ಲದ ಹಂಚಿಪಿದಾಡ್ದ ಇಲ್ಲ ಪೋಂದಿಲ್ಲ, ಆಲ್ರೆಡಿ ಕಾಲ್ ಬರೋದುಂಡು ಇಲ್ಲದ್ದು. ಲೈಕ್ 3:30 ನಮ್ಮ ಪಂತಿನ ಪ್ಲೇಸ್ ಉಪ್ಪುಡು ಪಂಡು ರಾಮ ಸೀತ ಒಂದು ಮೇಕ್ ಓವರ್ ಮನ್ಪೆರಂಡು ಪೋದ್ರಪ್ಪ. ಅಂಚನೆ ಕೆಲವು ಹನುಮಂತ ಭಾರತ ಮಾತೆ ಅಂಚನೆ ಕೆಲವು ಜೋಕ್ಲಿ ಪೂರ ಕೆಲವ್ದು ಒಂಜಿ 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 ಕ್ಯಾರೆಕ್ಟರ್ ಕೊಡ್ತಾಕ. ಇದು ಉಪ್ಪುನ ಟೆನ್ಷನ್ ಒಂಜಿ ದಾದ ಪಂಡ ಎಂಗ್ಲ ರಾಮ ಸೀತೆ ಪೋದು ರಾವಣ ಸೀತೆ ಆಯ್ತಂದೆ ಯಾವ ಅದು ಪಂಡ ಜೋಕುಲು ಅವಳ ಕ್ಲೋಸ್ ಫ್ರೆಂಡ್ಸ್ ಪೆಟ್ಟು ಮಂದೊಂದು ಉಪ್ಪೇರು ಅವೊಂಜಿ ಪೊಡಿಗೆ ಉಂಡು. ಅದೇ ಇಲ್ಲ ಪೋದ ತುಗ ಇಂಚ ರೆಡಿ ಅಪ್ಪ ಪೂರ ಪಂದು. सरर होलिका जले शत्रु राह में मिले हमने जब जब शमशीरे ताने गए माहे भवानी सनन आंधियां उठे शत्रु जड़ से ही मिटे हमने बात यही मन में ठाने गए माया भवानी मर्द मावड़े बड़े खुददार है अब हर एक दिन स्वराज का त्योहार है अब ये शीश ना झुके तेरी लाज हम रखे तेरे चरण की शपथ मां जगदम्बे है माया भवानी
ಹಿಂದೂ ಜನಜಾಗೃತಿಯ ಬಗ್ಗೆ ನಮ್ಮ ಹಿಂದೂ ಸಂಗಮ್ ಯಾತ್ರೆಯ ನಾವು ಪ್ರಾರಂಭಗೊಂಡಿದ್ದೇವೆ. ಆದ ತಕ್ಷಣ ನಾವು ಪೆರ್ಜಿಲದಿಂದ ಕಾವು ಪಂಚಲಿಂಗೇಶ್ವರದಿಂದ ನಾವು ಎಕ್ಕೂರು ತನಕ ನಾವು ಶೋಭಾಯಾತ್ರೆಯಲ್ಲಿ ಹೋಗ್ತಾ ಇದ್ದೇವೆ. ಹಿಂದೂ ಬಾಂಧವರಿಗೆ ಎಲ್ಲರಿಗೂ ಜಯವಾಗಲಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ವಂದೇ ವಂದೇ ಶುಭ. ಹಿಂದೂ ಸಂಗಮ ಎಕ್ಕೂರಿನಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ಪೆರ್ಜಿಲ, ಉತ್ತಡ್ಕ, ಗುಂಟಾಲ್ಗುಡ್ಡೆ, ಎಕ್ಕೂರು, ಅಳಪೆ ಮುಂತಾದ ಪ್ರದೇಶಗಳಿಂದ ಎಲ್ಲ ಹಿಂದೂ ಯುವಕರುಗಳು ಆಗಮಿಸಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ವಿವಿಧ ಟ್ಯಾಬ್ಲೋಗಳನ್ನು ಮಾಡಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಈ ಬಹುತೇಕ ಈ ಸಭೆಯಲ್ಲಿ ಗಂಡಸರಿಗಿಂತ ಹೆಂಗಸರೇ ಜಾಸ್ತಿ ಇದ್ದಾರೆ. ಎಲ್ಲರಿಗೂ ಅವರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ, ವಿಜೃಂಭಣೆಯಿಂದ ಪ್ರಪ್ರಥಮ ಬಾರಿಗೆ ಮಂಗಳೂರಿನ ಎಕ್ಕೂರಿನಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮ ಇನ್ನು ಮುಂದೆ ಕೂಡ ಇದೇ ರೀತಿ ಆಗಲಿ ಅನ್ನುವ ಆಶಯದೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೀತಾ ಇರುವಂತಹ ಎಲ್ಲ ಟ್ಯಾಬ್ಲೋಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಹಾಗೆಯೇ ಈ ಊರಿನ ಪ್ರತಿ ಜನಗಳಿಗೂ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಯಾಕೆಂದ್ರೆ ಭಾನುವಾರ ರಜಾ ದಿನ. ಈ ರಜಾ ದಿನಗಳಂದು ಇಷ್ಟೊಂದು ಜನಸಂಖ್ಯೆಯನ್ನು ಸೇರಿದ್ದಾರೆ. ಪ್ರಮುಖವಾಗಿ ಅಲ್ಲಿ ಎಕ್ಕೂರಿನಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ಬಹಳ ಸುಮಾರು 2,000ದಷ್ಟು ಜನ ಸೇರುವ ನಿರೀಕ್ಷೆ ಇದೆ. ಇದೊಂದು ಅಭೂತಪೂರ್ವವಾದ ಒಂದು ಕಾರ್ಯಕ್ರಮ. ಹಿಂದೂಗಳಲ್ಲಿ ಇನ್ನೂ ಆದರೂ ಒಗ್ಗಟ್ಟಾಗಿ ನಮ್ಮ ನೆರೆಯ ಬಾಂಗ್ಲಾದೇಶದಿಂದ ಹಿಂದೂಗಳ ನಡೆಯುತ್ತಿರುವಂತಹ ದೌರ್ಜನ್ಯವನ್ನು ನಾವು ಈ ರೀತಿ ಮೆಟ್ಟಿಸಬಹುದಾಗಿದೆ. ಹಾಗೆ ಮುಂದೆ ಕೂಡ ನಮ್ಮ ಅಸಂಘಟಿತರಾಗಿರುವಂತಹ ಹಿಂದೂಗಳಿಗೆ ಇದೊಂದು ಎಚ್ಚರಿಕೆಯ ಪಾಠ. ನಾವು ಒಗ್ಗಟ್ಟಾಗಿದ್ದರಲ್ಲಿ ಮಾತ್ರ ಸಂಘಟನೆಯಿಂದ ಬಲ ಇದೆ ಅನ್ನೋದು ಇದೊಂದು ನಮ್ಮ ನಿದರ್ಶನ. ಈ ಅಭೂತಪೂರ್ವವಾದ ಈ ಕಾರ್ಯಕ್ರಮಕ್ಕೆ ಬಹಳ ಎಲ್ಲರಿಂದಲೂ ಬೆಂಬಲವನ್ನು ವಿವಿಧ ಸಂಘಟನೆಗಳು, ಭಜನಾ ಮಂದಿರ, ದೇವಸ್ಥಾನ ಹಾಗೂ ವಿವಿಧ ಹಿಂದೂ ಪರ ಸಂಘಟನೆಗಳಿಂದ ನಮಗೆ ಬಹಳ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ. ಹಾಗೆಯೇ ಈ ಬಂದಿರುವಂತಹ ಜನಗಳಿಂದ ಕೂಡ ನಾವು ಬಹಳ ಅವ್ರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ರೀತಿ ಮಾಡಿದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮವನ್ನು ಮಾಡಬಹುದು ಅನ್ನೋದು ನಮಗೆ ನಮಗೆ ಒಂದು ನಿದರ್ಶನ. ಇದು ಎಲ್ಲರಿಗೂ ಅಭಿನಂದನೆಗಳು. ಜೈ ಹಿಂದ್. ನಮಸ್ಕಾರ, ನಾನು ವಿನೋದ್ ಕುಮಾರ್. ನಾನು ನಿವೃತ್ತ ಜೀವ ವಿಮಾ ನಿಗಮದ ಅಭಿವೃದ್ಧಿ ಅಧಿಕಾರಿ. ಈಗ ರಿಟೈರ್ಡ್ ಆಗಿದ್ದೇನೆ, ಪೆನ್ಷನರ್. ನನಗೆ ತುಂಬ ಸಂತೋಷ ಆಯಿತು. ಇಂದಿನ ಈ ಒಂದು ಹಿಂದೂ ಸಮಾಗಮ ಕಾರ್ಯಕ್ರಮ ಎಕ್ಕೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿತು. ನಿಜವಾಗಿ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗಿತ್ತು. ಮಾತ್ರ ಅಲ್ಲ, ನನ್ನ ಸೌಭಾಗ್ಯ ಅಂತ ನಾನು ಅದನ್ನು ತಿಳ್ಕೊಳ್ತೇನೆ. ನನ್ನ ಮಿತ್ರರಾದ ಗಣೇಶ್ ಅವರು
ನನ್ನ ಮಗಳ ಒಂದು ಭಾರತ ಅಂಬೆಯ ಒಂದು ಪಾತ್ರ ಮಾಡಲಿಕ್ಕೆ ಇದೆ ಹಿಂದೂ ಸಮಾಗಮಕ್ಕೆ. ನಿಮ್ಮ ಜೀಪನ್ನು ನನಗೆ ದಯಮಾಡಿ ತಗೊಂಡು ಬರ್ತೀರಾ ಅಂತ ಕೇಳಿದಾಗ ತುಂಬ ಖುಷಿ ಆಯಿತು. ನಾನೊಬ್ಬ ಹಿಂದೂ ಆಗಿ ಒಂದು ಹಿಂದುತ್ವಕ್ಕೆ ನಾನು ಬೆಲೆ ಕೊಡಬೇಕು, ಮಾತ್ರ ನಾನು ಹಿಂದೂ ಅಂತ ಹೇಳಿಕ್ಕೆ ಹೆಮ್ಮೆ ಪಡಬೇಕು ಅಂತ ಆ ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೇನೆ. ತುಂಬ 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 ಖುಷಿ ಆಯಿತು ನನಗೆ. ನಾನು ನಿಮ್ಮೆಲ್ಲ ಒಟ್ಟಿಗೆ ನಾನು ಎಲ್ಲ ಪಾತ್ರಧಾರಿಗಳು ರಾಮ, ಸೀತಾ, ಹನುಮಂತ, ವಿವೇಕಾನಂದ ಅಂತಹ ಒಂದು ಭಾರತ ಮಾತೆ, ನಮ್ಮ ಖುಷಿ, ನಮ್ಮ ಗಣೇಶ್ ಅವರ ಪುತ್ರಿ ಖುಷಿ ಅವರು ಭಾರತ ಮಾತೆ ಒಂದು ಪಾತ್ರ ಮಾಡಿದ್ದಾರೆ. ತುಂಬ ಚೆಂದ ಆಗಿದೆ. ಮತ್ತು ಮಾತ್ರ ಅಲ್ಲ, ಒಳ್ಳೆ ಒಂದು ನಿಜವಾಗ್ಲೂ ಅದೊಂದು ಒಂದು ಮೆಚ್ಚುವಂತಹ ಒಂದು ಪಾತ್ರ ಅಂತ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ಧನ್ಯವಾದ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ನನಗೆ ನಿಮ್ಮೊಟ್ಟಿಗೆ ಒಂದು ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತು. ಧನ್ಯವಾದಗಳು. Hey, niggas